ನೇತ್ರಾವತಿ ನದಿ ತೀರದ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಚಿನ್ನಯ್ಯ ತಿಮ್ರೋಡಿ ಮಾತುಕತೆಯ ಮತ್ತೊಂದು ವಿಡಿಯೋ ಈಗ ರಿಲೀಸ್ ಆಗಿದೆ. ಇಬ್ಬರು ಮಾತುಕತೆಯ ಮೂರನೇ ವಿಡಿಯೋ ರಿಲೀಸ್ ಆಗಿದೆ. ಈಗಾಗಲೇ ಎರಡನೇ ವಿಡಿಯೋವನ್ನ ನೀವು ಗಮನಿಸಿದ್ದೀರಾ. ಈಗ ಮೂರನೆಯ ವಿಡಿಯೋ ಕೂಡ ರಿಲೀಸ್ ಆಗಿದೆ. ಚಿನ್ನಯ್ಯ ತಿಮ್ರೋಡಿ ಅವರ ಜೊತೆಗೆ ಮಾತುಕತೆ ನಡೆಸಿದಂತ ವಿಡಿಯೋ ಇದು. 2023ರ ಆಗಸ್ಟ್ನಲ್ಲೇ ನಡೆದಿತ್ತು ಮಾತುಕತೆ. ತಿಮ್ರೋಡಿ ಮನೆಗೆ ಮೊದಲ ಬಾರಿ ಭೇಟಿ ನೀಡಿದ್ದ ಚಿನ್ನಯ್ಯ ಒಂದಷ್ಟು ಸ್ಫೋಟಕ ವಿಚಾರಗಳನ್ನ ತಿಮ್ರೋಡಿಯವರ ಹತ್ರ ಹೇಳ್ಕೊಂಡಿದ್ದ. ತಾನೇನೇನ್ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಚಿನ್ನಯ್ಯ ತಿಮ್ರೋಡಿಯವರ ಬಳಿ ಹೇಳಿದ್ದ. ಅದರ ವಿಡಿಯೋ ಈಗ ಮೂರನೇ ವಿಡಿಯೋ ಲಭ್ಯವಾಗಿದೆ. ಬೆಳಗ್ಗೆ ಅಷ್ಟೇ ಗಮನಿಸ್ತಾ ಇದ್ರಿ ಎರಡನೇ ವಿಡಿಯೋದಲ್ಲಿ ಏನೆಲ್ಲ ಆಯ್ತು ಅಂತ, ಆತ ಏನೇನ್ ಹೇಳಿಕೆ ಕೊಟ್ಟಿದ್ದ ಅಂತ. ಒಂದಷ್ಟು ಶವಗಳನ್ನ ತಾನಾಗಿನೇ ಹೋಗಿ ಹೂತಿದ್ದೆ ಅನ್ನೋದ್ರ ಬಗ್ಗೆ ಹೇಳಿದ್ದ. ಈಗ ಮೂರನೇ ವಿಡಿಯೋ ಕೂಡ ಲಭ್ಯವಾಗಿದೆ. ಕಟ್ಟಿನ ಸೇತುವೆಯಿಂದ ಇಳಿಸಿದ್ರು ಅಂತ ಗೊತ್ತಿಲ್ಲ, ಹೇಗಂತ ಗೊತ್ತಿಲ್ಲ. ಸೀದಾ ಉದ್ದಕ್ಕೂ ಇದೆ. ಅದನ್ನು ಆ ಕಡೆ ಬಂದು ತೇಲ್ಕೊಂಡೇ ಇತ್ತು. ಮತ್ತೆ ಅದನ್ನು ಒಂದು ದಿವಸ ನೋಡಿ ಬಾಡಿ ಸಿಗುವ ಜಾಗದಲ್ಲಿ ಸ್ವಲ್ಪ ಈ ಕಡೆ ಅಲ್ಲೇ ಅಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ, ಈ ಕಡೆ ಸಂಕ ಕೆಳಗೆ ಸಂಕ ಇದೆ ನೋಡಿ, ದೊಡ್ಡ ಸಂಕ, ಸಣ್ಣ ಸಂಕ, ಸಣ್ಣ ಸಂಕದ ಹೊತ್ತಿಗೆ ಅಲ್ಲಿ ಒಂದು ಭಟ್ರ ಹೋಟ್ಲ್ ಇದೆ. ಅಲ್ಲಿ ಆ ಏನವನ್ನು ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಹಾಕಿದೆ. ಅಲ್ಲಿಗೆ ಪೊಲೀಸರು ಬರಲಿಲ್ಲ, ಪೊಲೀಸ್ ಇಲ್ಲ, ಯಾರಿಲ್ಲ, ಮಣ್ಣು ಮಾಡಿ ಹಾಕಿದೆ. ಮತ್ತೆ ಅಲ್ಲಿ ನಮ್ಮ ಉಜಿರೆಯಿಂದ ಹೋಗುವಾಗ ಧರ್ಮಸ್ಥಳದ ಈ ಸಂಘದ ಟರ್ನ್ ಒಂದು ತಿರುಗ್ತೀವಲ್ಲ, ಟ್ರಾನ್ಸ್ಫಾರ್ಮ್ ಈ ಸೈಡ್ ಅಲ್ಲಿ ಟ್ರಾನ್ಸ್ಫಾರ್ಮ್, ಅದರ ಹೊತ್ತಿಗೆ ಒಂದು 9 ಹೆಣಗಳನ್ನು ಉಂಟಾಗಿದೆ. ಒಂದೇ ಜಾಗದಲ್ಲಿ ಉದ್ದಕ್ಕೆ ಆ ಸೈಡ್ ಅಲ್ಲಿ 9 ಹೆಣಗಳು. ಜಾಗ ಎಲ್ಲ ಗೊತ್ತಿದೆ, ಈಗ ಎಲ್ಲ ಗೊತ್ತಿದೆ. ನಾನೇ ಹೇಳುದು, ಈ ತನಿಖೆ ನನಗೆ ಯಾರಾದ್ರೂ ಗಣ್ಣಿದ್ದವರು ರಕ್ಷಣೆಗೆ ನಮಗೆ ಕೋರ್ಟಿನಿಂದಲೇ ಆದೇಶ ಮಾಡಿಸಿ ಗನ್ಮೇನ್ ಕೊಡಿಸ್ತೇವೆ ನಾವು. ಅದು ಇದ್ರೆ ನಾನು ತೋರಿಸ್ತೇನೆ ಎಲ್ಲ. ಇಡೀ ನಿಮ್ಮ ಫ್ಯಾಮಿಲಿಗೆ ಖಂಡಿತ ಏನ್ ಸುಲಭ ಅಲ್ಲ ಧರ್ಮಸ್ಥಳ ಅಂತ ಹೇಳಿದ್ರೆ. ಅವರು ಇನ್ನೂ ಬರುವುದಿಲ್ಲ, ಅವರು ಇನ್ನೂ ಅವ್ರ ಕತೆ ಮುಗೀತು. ಆದ್ರೆ ಇವ್ರದ್ದು ಎಂತ ಅಂದ್ರೆ, ಆ ಹೆಣಗಳನ್ನು ಮಣ್ಣು ಮಾಡ್ತೀವಲ್ಲ, ಇವರು ಒಂದು ಪುರಸಭೆಯವರ ಎಲ್ಲ ಪಂಚಾಯತ್ ಇವರು ತೆಗಿಬೇಕು. ದೇವಸ್ಥಾನ ಪಂಚನಾಮೆ ಆಗ್ಲೇಬೇಕು. ಹೆಣವನ್ನು ದೇವಸ್ಥಾನದವರು ತೆಗಿಲಿಕ್ಕೆ ಇಲ್ಲ. ಆದ್ರೆ ನಾವು ಬಂದದ್ದು ದೇವಸ್ಥಾನಕ್ಕೆ. ಪಂಚರು ಅಂದ್ರೆ ಏನು? ಪೊಲೀಸರು ಪಂಚನಾಮೆ ಅಂದ್ರೆ ಏನು? ಅದೇ ಸಾಕ್ಷಿ ಆಗ್ಬೇಕಂತೆ 5 ಜನ, 5 ಜನ ಸಾಕ್ಷಿ ಆಗ್ಬೇಕಂತೆ ಪಂಚರುಗಳು. ಒಂದು ರೇವಲಿಗೆ ಗುಂಡಿ, ಒಂದು 7 ರೈಲ್ವೆ ಸ್ಟೇಷನ್ ಅದರ ಪಕ್ಕನ ಅಲ್ಲಿ ಇಲ್ಲ, ಬಾಹುಬಲಿ ಬೆಟ್ಟದಲ್ಲಿ. ಬಾಹುಬಲಿ ಬೆಟ್ಟ ಮೇಲೆ ಬಾಹುಬಲಿ ಬೆಟ್ಟ ಈಗ ಟರ್ನ್ ಒಂದು ತಿರುಗುವುದಿಲ್ಲ. ಬಾಹುಬಲಿ ಬೆಟ್ಟ ಟರ್ನ್ ಆ ಬಾಂಗಳಕ್ಕೆ ಇಳಿಯುವ ಒಂದು ಮಣ್ ರೋಡ್ ಬರ್ತದೆ. ಹೌದು, ಅಲ್ಲಿ ಒಂದು ಬದಿಯಲ್ಲಿ ಇತ್ತು. ನೋಡಿ, ನೀವು ಚಿನ್ನಯ್ಯ ಮತ್ತು ತಿಮ್ರೋಡಿಯವರ ನಡುವಿನ ಸಂಭಾಷಣೆ ಗಮನಿಸ್ತಾ ಇದ್ದೀರಾ. ಅಷ್ಟಾಗಿ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅದರ ಹೈಲೈಟ್ಸ್ ಅನ್ನ ನಾವು ಕೂಡ ಹೇಳ್ಬಿಡ್ತೀವಿ. ಚಿನ್ನಯ್ಯ ಹಾಗೂ ತಿಮ್ರೋಡಿಯವರ ಮಾತುಕತೆಯ ಒಂದಷ್ಟು ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಪೊಲೀಸರು ಭದ್ರತೆ ಕೊಟ್ರೆ ಹೂತಿಟ್ಟ ಜಾಗವನ್ನ ತೋರಿಸ್ತೀನಿ. ಮಾತುಕತೆಯ ವೇಳೆ ತಿಮ್ರೋಡಿಗೆ ಈ ರೀತಿ ಚಿನ್ನಯ್ಯ ಹೇಳಿದ್ರು. ಕುಟುಂಬಕ್ಕೆ ಭದ್ರತೆ ಕೊಡಿಸ್ತೀನಿ ಅಂತ ತಿಮ್ರೋಡಿಯವರು ಕೂಡ ಆಗ ಅಭಯ ಕೊಟ್ಟಿದ್ರು. ಕೋರ್ಟ್ ಮೂಲಕ ಭದ್ರತೆ ಕೊಡಿಸ್ತೀನಿ ಅಂತ ತಿಮ್ರೋಡಿಯವರು ಹೇಳಿದ್ರು. 14 ವರ್ಷದ ಬಾಲಕಿಯ ಶವಹೂತ ಕಥೆಯನ್ನ ಚಿನ್ನಯ್ಯ ಆಗ ತಿಮ್ರೋಡಿಯವರ ಬಳಿ ಹೇಳ್ಕೊಂಡಿದ್ದ. ಬಾಹುಬಲಿ ಬೆಟ್ಟದ ತಿರುವಿನ ದೊಡ್ಡ ಬಂಡೆ ಕೆಳಗೆ ಮಣ್ಣು ಮಾಡಿದ್ದೀನಿ, ಹೂತ್ ಹಾಕಿದ್ದೀನಿ. ನೇತ್ರಾವತಿ ಸೇತುವೆ ಬಳಿ ಭಟ್ರ ಹೋಟೆಲ್ ಇದೆ, ಅಲ್ಲಿ 14 ವರ್ಷದ ಹುಡುಗಿ ಹೆಣ ಇತ್ತು. ಕೇವಲ ಪೆಟಿಕೋಟ್ ಧರಿಸಿದ ಸ್ಥಿತಿಯಲ್ಲಿ ಹೆಣ ಪತ್ತೆಯಾಗಿತ್ತು. ಅದನ್ನ ನದಿ ಬದಿಯಲ್ಲೇ ಮಣ್ಣು ಮಾಡಿದ್ದಾರೆ. ಉಜಿರೆಯಿಂದ ಹೋಗುವಾಗ ತಿರುವಿನಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ, ಅಲ್ಲಿ 9 ಹೆಣಗಳನ್ನು ಹೂತ್ ಹಾಕಿದ್ದೀನಿ. ನನಗೆ ಗನ್ ಮ್ಯಾನ್ ಜೊತೆಗೆ ರಕ್ಷಣೆ ನೀಡಿದ್ರೆ ಇದೆಲ್ಲವನ್ನ ತೋರಿಸ್ತೀನಿ ಅಂತ ಚಿನ್ನಯ್ಯ ಆಗ ಹೇಳ್ಕೊಂಡಿರುವಂಥ ಸಂಭಾಷಣೆಯ ದೃಶ್ಯ ಇದು. ಕೋರ್ಟ್ನಿಂದಾನೇ ರಕ್ಷಣೆ ಕೊಡಿಸ್ತೀನಿ ಅಂತೇಳಿ ತಿಮ್ರೋಡಿಯವರು ಕೂಡ ಭರವಸೆ ಕೊಟ್ಟಿದ್ರು. ಧರ್ಮಸ್ಥಳ ಅಂದರೆ ಸುಲಭ ಅಲ್ಲ, ಇನ್ನೂ ಅವರ ಕತೆ ಮುಗೀತು ಅಂತೇಳಿ ತಿಮ್ರೋಡಿಯವರು ಹೇಳಿದ್ದನ್ನು ಕೂಡ ನೀವು ಇದರಲ್ಲಿ ಗಮನಿಸಬಹುದು. ಹೆಣವನ್ನ ದೇವಸ್ಥಾನದವರು ತೆಗೆಯುವಂತಿಲ್ಲ, ಪಂಚನಾಮೆ ಸಾಕ್ಷಿ ಆಗಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಅವ್ರು ಮಾತನಾಡಿದ್ದಾರೆ. ಅಂದರೆ ಚಿನ್ನಯ್ಯ 2023ರ ಆಗಸ್ಟ್ನಲ್ಲೇ ತಿಮ್ರೋಡಿಯವರನ್ನ ಭೇಟಿ ಆಗಿದ್ದು, ಇದೆಲ್ಲದ್ರ ಬಗ್ಗೆ ಕೂಡ ಹೇಳ್ಕೊಂಡಿರುವಂಥ ಒಂದೊಂದೇ ವಿಡಿಯೋಗಳು ಈಗ ಬಿಡುಗಡೆ ಆಗ್ತಾ ಇದ್ದಾವೆ.
ಎರಡನೇ ವಿಡಿಯೋನೂ ಕೂಡ ನೀವು ಗಮನಿಸಿದ್ರಿ. ಈಗ ಮೂರನೇ ವಿಡಿಯೋದಲ್ಲೂ ಕೂಡ ಅಂದರೆ ಅದರ ಕಂಟಿನ್ಯೂಯೇಷನ್ ಇದು. ಅವರಿಬ್ಬರು ಏನು ಮಾತುಕತೆ ಆಡಿದ್ರು ಅನ್ನೋದ್ರ ಬಗ್ಗೆ 2023 ಆಗಸ್ಟ್ನಲ್ಲಿ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮ್ರೋಡಿಯವರನ್ನ ಭೇಟಿಯಾಗಿ ಇಷ್ಟೆಲ್ಲ ವಿಚಾರಗಳನ್ನು ಮಾತನಾಡಿದ್ರು. ನೀವು ರಕ್ಷಣೆ ಕೊಡಿಸೋದಾದರೆ, ಗನ್ಮ್ಯಾನ್ ರಕ್ಷಣೆ ನಂಗೆ ಸಿಗೋದಾದರೆ ಎಲ್ಲವನ್ನು ಹೇಳ್ತೀನಿ, ಎಲ್ಲೆಲ್ಲಿ ಶವ ಹೂತಾಕಿದ್ದೀನಿ ತೋರಿಸ್ತೀನಿ ಅಂತ ಚಿನ್ನಯ್ಯ ಆಗ ಹೇಳಿದ್ರು. ತಿಮ್ರೋಡಿ ಅವರು ಕೂಡ ರಕ್ಷಣೆ ಕೊಡಿಸ್ತೀನಿ, ಕೋರ್ಟ್ನಿಂದಾನೇ ರಕ್ಷಣೆ ಸಿಗೋ ಹಾಗೆ ಮಾಡ್ತೀನಿ ಅಂತ ಕೂಡ ಆಗ ಅಭಯವನ್ನು ಕೊಟ್ಟಿದ್ರು.